ಹೀಗೆ ನಮ್ಮ ಹುಡುಗಿಯರ ಹಾಸ್ಟೆಲ್ನಲ್ಲಿ ಮಿಸ್ ಪ್ರೆಷರ್ ಕಾರ್ಯಕ್ರಮವೊಂದು ನಡೆಯುತ್ತಿತ್ತು. ಜಡ್ಜ್ ಆಗಿ ಬಂದವರಲ್ಲಿ ಒಬ್ಬಾಕೆ ಸ್ಟೇಜ್ ಮೇಲಿದ್ದ ಮಿಸ್ ಪ್ರೆಷರ್ ಆಗುವ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಒಬ್ಬ ಹುಡುಗಿಗೆ, ನಿನ್ನ ಸ್ನೇಹಿತರ ಲೀಸ್ಟ್ನಲ್ಲಿ ಇರುವ ಹುಡುಗಿಯೊಬ್ಬಳು ಸಲಿಂಗಕಾಮಿ ಎಂದು ನಿನಗೆ ತಿಳಿದ ಮರುಕ್ಷಣ ನೀನು ಅವಳೊಂದಿಗೆ ಮೊದಲಿನಂತೆಯೇ ಸ್ನೇಹವನ್ನು ಮುಂದುವರಿಸುತ್ತೀಯೋ ಇಲ್ಲವೋ ಎಂಬ ಒಂದು ಗಂಭೀರ ಪ್ರಶ್ನೆಯನ್ನು ಅವಳಿಗೆ ಕೇಳಿದ್ದರು. ತಕ್ಷಣವೇ ಪ್ರೇಕ್ಷಕರಲ್ಲಿ ಏನೋ ಒಂದು ತರಹ ಗಲಿಬಿಲಿ ಉಂಟಾಯಿತು. ಆ ಪ್ರಶ್ನೆ ಆ ಸಂದರ್ಭಕ್ಕೆ ಸಮಂಜಸ ಅಲ್ಲ ಅನ್ನುವ ಹಾಗೆ. ಸ್ಟೇಜ್ ಮೇಲೆ ಇದ್ದವಳು ಉತ್ತರಿಸಲೇಬೇಕಾದ ಅನಿವಾರ್ಯತೆ ಇದ್ದದ್ದರಿಂದ, ನನ್ನ ಸ್ನೇಹಿತೆಯೊಬ್ಬಳು ಸಲಿಂಗಕಾಮಿಯಾಗಿದ್ದರೆ ನಾನು ಅವಳ ಸ್ನೇಹವನ್ನ ಮುರಿದು ಅವಳಿಂದ ದೂರವಿರಲು ಯತ್ನಿಸುತ್ತೇನೆ. ಅವಳ ಈ ಕೆಟ್ಟ ಪ್ರವೃತ್ತಿಯು ಪ್ರಕೃತಿಗೆ ವಿರೋಧವಾದದ್ದು ಎಂದೆಲ್ಲ ಬಾಯಿಗೆ ಬಂದದ್ದನ್ನು ಹೇಳಿದಳು. ಅದಕ್ಕೆ 4 ಮಂದಿ ಚಪ್ಪಾಳೆ ಬೇರೆ ತಟ್ಟಿದ್ದರು. ಆ ಪ್ರಶ್ನೆ ಕೇಳಿದ ಜಡ್ಜ್ ಇದೇ ಉತ್ತರವನ್ನು ನಿರೀಕ್ಷೆ ಮಾಡಿದ್ದರೋ ಇಲ್ಲವೋ ಗೊತ್ತಿಲ್ಲ. ಆದರೆ ನಾನೇನಾದರೂ ಆ ಜಡ್ಜ್ ಸ್ಥಾನದಲ್ಲಿ ಇದ್ದಿದ್ರೆ ಮುಲಾಜಿಲ್ಲದೆ ಆ ಮೆಚುರಿಟಿ ಇಲ್ಲದ ಹುಡುಗಿಗೆ 0 ಮಾರ್ಕ್ಸ್ ಕೊಡ್ತಿದ್ದೆ. ಮಕ್ಕಳಿಗೆ ಸೆಕ್ಸ್ ಎಜುಕೇಶನ್ ಕೊಡೋದು ಸೈಡ್ಗೆ ಇರಲಿ, ಕೊಡುವ ನಾರ್ಮಲ್ ಎಜುಕೇಶನ್ ಆದರೂ ಅರ್ಥ ಆಗೋ ಹಾಗೆ ಕೊಟ್ಟಿದ್ದಿದ್ರೆ ಈ ಹುಡುಗಿಯಂತಹ ಅಪ್ರಬುದ್ಧ ಜನರು ಈ ಜಗತ್ತಿನಲ್ಲಿ ಇಂದು ಹೆಚ್ಚಾಗಿ ಕಾಣೋಕೆ ಸಿಗ್ತಾ ಇರಲಿಲ್ಲ. ವಿದೇಶಿಗರ ಬಟ್ಟೆಗಳನ್ನು ಕಾಪಿ ಮಾಡುತ್ತಾ ಹೋದ ಸೋ ಕಾಲ್ಡ್ ಇಂಡಿಯನ್ಸ್ ವಿದೇಶದಲ್ಲಿರುವ ಎಜುಕೇಷನ್ ಸಿಸ್ಟಮ್ನಂತೆ ಮಕ್ಕಳಿಗೆ ಅವಶ್ಯಕತೆ ಇರುವ ಯಾವುದೇ ವಿಷಯವನ್ನು ಇಂದಿಗೂ ಯಾಕೆ ಕಲಿಸಲಿಲ್ಲ ಎನ್ನುವುದು ಯಕ್ಷ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಹುಡುಗಿಗೆ ಹುಡುಗರ ಸ್ನೇಹ ಇದ್ದೇ ಇರುತ್ತದೆ. ಆ ಹುಡುಗ ಇನ್ನೊಬ್ಬ ಹುಡುಗಿಯನ್ನು ಮೋಹಿಸುತ್ತಾನೆ ಎಂದು ತಿಳಿದಿದ್ದರೂ ಕೂಡ ಅವನೊಂದಿಗೆ ಫ್ರೆಂಡ್ಶಿಪ್ ಮುಂದುವರಿಯುತ್ತದೆ. ಅವನು ಕೂಡ ಎಂದಾದರೂ ಒಮ್ಮೆ ತನ್ನ ವಕ್ರದೃಷ್ಟಿ ನಮ್ಮತ್ತ ಹಾಯಿಸಬಹುದೆಂದು ತಿಳಿದಿದ್ದರೂ ಕೂಡ ಆ ಫ್ರೆಂಡ್ಶಿಪ್ ಅನ್ನ ಮುಂದುವರಿಸುತ್ತೇವೆ. ಅಂತಿರುವಾಗ ನಮ್ಮ ಸ್ನೇಹಿತೆಯಾಗಿರುವ ಹುಡುಗಿಯೊಬ್ಬಳು ಇನ್ನೊಬ್ಬ ಹುಡುಗಿಯನ್ನೇ ಮೋಹಿಸುತ್ತಾಳೆ ಎನ್ನುವಾಗ ಆಕೆಯನ್ನು ತಪ್ಪಿತಸ್ಥರ ಕಟಕಟೆಯಲ್ಲಿ ನಿಲ್ಲಿಸುವುದು ಯಾವ ನ್ಯಾಯ? ಕೆಲವು ಅವಿದ್ಯಾವಂತ ಮುದುಕರು ಈ ವಿಷಯಗಳೆಲ್ಲ ತಪ್ಪು, ಇದೊಂದು ದೊಡ್ಡ ಕೆಟ್ಟ ಕೆಲಸ ಅಂತೆಲ್ಲ ಬಾಯಿ ಬಡ್ಕೊಂಡು ಬಂದ್ರು. ನಾವು ಅಕ್ಷರಸ್ಥರಾಗಿದ್ರೂ ಅದು ಯಾಕೆ ತಪ್ಪು ಎಂಬುದಕ್ಕೆ ಉತ್ತರವನ್ನ ಹುಡುಕದೆ ಅವರು ಹೇಳಿದ್ದಕ್ಕೆಲ್ಲ ತಲೆಯಲ್ಲಾಡಿಸಿಕೊಂಡು ಬಂದು ಇಂದು ಹೀಗೆ ಮಂದಮತಿಗಳಾಗಿ ನಿಂತಿದ್ದೇವೆ. PUC ಡಿಗ್ರಿ ಹಾಗೂ ಡಬಲ್ ಡಿಗ್ರಿಯಲ್ಲಿ ಜೀವಶಾಸ್ತ್ರವನ್ನು ಓದಿ ಕರಗತ ಮಾಡಿಕೊಂಡ ಯಾವುದೇ ಒಬ್ಬ ವಿದ್ಯಾರ್ಥಿ ಸಲಿಂಗಕಾಮ ಒಂದು ರೋಗವೂ ಅಲ್ಲ, ಅದು ಕೆಟ್ಟ ರೂಢಿಯೂ ಅಲ್ಲ, ಅದು ನಾರ್ಮಲ್, ಜಸ್ಟ್ ಬಯೋಲಾಜಿಕಲ್ ಡಿಫರೆನ್ಸ್ ಅಷ್ಟೇ ಅಂತ ಧೈರ್ಯದಿಂದ ಹೇಳಲು ಎಂದಿಗೂ ಮುಂದೆ ಬರುವುದಿಲ್ಲ. ಯಾಕಂದ್ರೆ ಸಮಾಜದ ಭಯ, ಕಟ್ಟುಪಾಡಿನ ಭಯ. ಒಬ್ಬ ಗಂಡಸು ಲೀಗಲ್ ಆಗಿ 3 ಹೆಣ್ಣನ್ನ ಮದುವೆಯಾಗಬಹುದು. ಒಂದು ಹೆಂಗಸು ಗಂಡ ಇರುವಾಗಲೇ ಇನ್ನೊಂದು ಅಕ್ರಮ ಸಂಬಂಧವನ್ನ ಇಟ್ಟುಕೊಳ್ಳಬಹುದು. ಇವೆಲ್ಲ ನಾರ್ಮಲ್ ಎಂದು ಭಾವಿಸುವ ಜಗತ್ತು ಸಲಿಂಗಕಾಮಿಗಳು ಹಾಗೂ ತೃತೀಯ ಲಿಂಗಿಯರ ವಿಚಾರ ಬಂದಾಗ ವಿಚಾರವನ್ನ ಮಾಡದೆ ಅವರನ್ನ ದ್ವೇಷಿಸಿ ಬಿಡುತ್ತೇವೆ. ಇಂತಹ ಸೆನ್ಸಿಟಿವ್ ವಿಚಾರಗಳ ಬಗ್ಗೆ ಡಬಲ್ ಡಿಗ್ರಿ ಓದುತ್ತಿರುವ ಮಕ್ಕಳಿಗೆ ಸ್ವಲ್ಪವೂ ಅರಿವಿಲ್ಲದೆ ಅಪ್ರಬುದ್ಧತೆ ತೋರುತ್ತಿರುವುದು ಹೆಮ್ಮೆ ಪಡುವ ವಿಷಯವೇನಲ್ಲ. ಮೂಢನಂಬಿಕೆ, ಅಂಧವಿಶ್ವಾಸವನ್ನು ಹೋಗಲಾಡಿಸದೆ ಸಮಾನತೆ ಸಾರದ ಶಿಕ್ಷಣ ವ್ಯವಸ್ಥೆ ಇದ್ದರೆಷ್ಟು ಬಿಟ್ಟರೆಷ್ಟು.